ಭಟ್ಕಳ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಂಕಾಳ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಸರ್, ಭಟ್ಕಳ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಮೊಟ್ಟ ಮೊದಲಿಗೆ ನಮ್ಮ ಕೆನರಾ ಸ್ಟಾರ್ ವಾಹಿನಿಯಿಂದ ನಿಮಗೆ ಶುಭಾಶಯವನ್ನು ಕೊಡ್ತಾ ಇದ್ದೇವೆ ಸರ್. ಈಗಾಗಲೇ ತಾವು ಗೆದ್ದಿದ್ದೀರಿ ಸರ್, ಏನು ಅನಿಸ್ತಾ ಇದೆ ತಮಗೆ? ಹರೇ ರಾಮ್. ದೇವರ ಕೃಪೆ, ಗುರುಗಳ ಆಶೀರ್ವಾದ, ಭಟ್ಕಳ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಶ್ರಮ, ಮತದಾರರ ಪ್ರೀತಿ ವಿಶ್ವಾಸ ನನ್ನ ಗೆಲುವಿಗೆ ಕಾರಣ ಆಗಿದೆ. ಅತಿ ಹೆಚ್ಚಿನ ಮತದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಅವರಿಗೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನನಗೆ ಸಂತೋಷ ಅನ್ನೋಕ್ಕಿಂತ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರು, ಸಾಮಾನ್ಯ ಜನರು, ಬಡವರು ಇದನ್ನು ನನ್ನಕ್ಕಿಂತ ಹೆಚ್ಚಾಗಿ ಸಂತೋಷವನ್ನು ಪಡ್ತಾ ಇದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸಂತೋಷ ಹಂಚ್ಕೊತಾ ಇದ್ದೀನಿ. ಅವ್ರ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಹೋಗಲಿಕ್ಕೆ ಮುಂದಿನ ದಿನದಲ್ಲಿ ದೇವ್ರ ಹತ್ರ ಕೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಉಳಿಸ್ಕೊಂಡು ಹೋಗಲಿಕ್ಕೆ ಕಷ್ಟಪಡ್ತಾ ಇದ್ದೀನಿ, ಕಷ್ಟಪಟ್ಟು ಉಳಿಸ್ಕೊಡ್ತಾ ಇದ್ದೀನಿ. ನಾನು ಒಂದೇ ಮಾತಲ್ಲಿ ಮುಗಿಸಬೇಕು ಅಂದರೆ, ನಾನು ಬಡವರ ಆಸ್ತಿ. ಅದೇ ರೀತಿಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ಸಮಾಜದ ಹಿರಿಯರು ಆಶೀರ್ವಾದದ ಜೊತೆಯಲ್ಲಿ ಮಾರ್ಗದರ್ಶನವನ್ನು ತಗೊಂಡು ಮುಂದಿನ ದಿನದಲ್ಲಿ ಇಡೀ ವಿಧಾನಸೌಧ ಕ್ಷೇತ್ರವನ್ನು ಅಭಿವೃದ್ಧಿ, ಅದರ ಜೊತೆಯಲ್ಲಿ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ತಾವು ಮೂಲತಃ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಉದ್ಯಮಿಯಾಗಿ, ಒಬ್ಬ ಸಮಾಜ ಸೇವಕರಾಗಿ ತಾವು ಗುರುತಿಸ್ಕೊಂಡಿದ್ದೀರಿ. ಈ ನಿಟ್ಟಿನಲ್ಲಿ ಈ ರಾಜಕೀಯ ಕ್ಷೇತ್ರವನ್ನು ತಾವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನಾನು 20 ವರ್ಷದಿಂದ ಬಡ ವಿದ್ಯಾರ್ಥಿಗಳಿಗೆ, ಬಡವರಿಗೆ ನನ್ನ ಹತ್ರ ಕೈಲಾದಂಥ ಸಹಾಯವನ್ನು ಮಾಡ್ತಾಯಿದ್ದೆ. ನಾನು ಈಗೂ ರಾಜಕಾರಣಿ ಅಲ್ಲ, ಮುಂದೂ ರಾಜಕಾರಣಿ ಆಗಲಿಕ್ಕೆ ಪ್ರಯತ್ನ ಪಡೋದಿಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸಾಮಾನ್ಯ ಜನರಿಗೆ ನನ್ನ ಹತ್ರ ಸಾಧ್ಯ ಆಗದೇ ಇರೋದರಿಂದ ರಾಜಕೀಯವನ್ನು ಅನಿವಾರ್ಯತೆಯಿಂದ ರಾಜಕೀಯ ಕ್ಷೇತ್ರಕ್ಕೆ ಹೋಗಿದ್ದೇನೆ. ಬಿಟ್ಟರೆ ನಾನು ರಾಜಕಾರಣಿ ಅಲ್ಲ, ರಾಜಕಾರಣಿ ಆಗಲಿಕ್ಕೂ ಇಷ್ಟಪಡೋದಿಲ್ಲ. ಸಾಮಾನ್ಯವಾಗಿ ಸರ್, ಯಾವುದೇ ಒಬ್ಬ ವ್ಯಕ್ತಿ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದರೆ ಸಾಮಾನ್ಯವಾಗಿ ಹೇಳೋ ಒಂದು ಮಾತಿದೆ, ರಾಜಕೀಯ ಕ್ಷೇತ್ರಕ್ಕೆ ಬರುವಾಗ ಅವ್ರಿಗೊಬ್ಬರು ಗಾಡ್ ಫಾದರ್ ಬೇಕು ಅಂತ. ಸರ್, ತಾವು ಯಾವುದೇ ಒಂದು ಹಿನ್ನೆಲೆಯಿಂದ ಬಂದವರಲ್ಲ, ಅಥವಾ ತಾವು ಯಾರಾದರೂ ಒಂದು ನಿಮ್ಮ ರಾಜಕೀಯವಾಗಿ ಯಾರನ್ನಾದರೂ ನಿಮ್ಮ ಮಾರ್ಗದರ್ಶಕರನ್ನಾಗಿಯೋ ಅಥವಾ ಗುರು ಅಂತ ಹೇಳಿ ತಾವು ಯಾರನ್ನಾದರೂ ಒಪ್ಕೋತೀರಾ? ರಾಜಕೀಯಕ್ಕೆ ಬರಲಿಕ್ಕೆ ಗುರು ಇಲ್ಲ, ಅಥವಾ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಇಲ್ಲಿಯ ಭಟ್ಕಳ ವಿಧಾನಸಭಾ ಕ್ಷೇತ್ರದ ರಾಜಕಾರಣಿಗಳ ಏನು ದುರ್ವ್ಯವಸ್ಥೆ ಅಂತ ಹೇಳಿದ್ರು, ಅದಕ್ಕೆ ಬೇರೆ ಏನು ಇದೆ ಅಂತ ಗೊತ್ತಿಲ್ಲ. ಅದು ಕಾರಣ. ನನಗೆ ಅಥವಾ ಸಾಮಾನ್ಯ ಜನಕ್ಕೆ ತೊಂದರೆಯನ್ನು ನೋಡಿ ನಾನು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದು. ನನಗೆ ಗುರು ಮತ್ತು ಮಾರ್ಗದರ್ಶಕರು ಎಲ್ಲರೂ ಮತದಾರರೇ ಆಗಿರ್ತಾರೆ. ನನಗೆ ಯಾರು ಗುರು ಇಲ್ಲ, ಯಾರು ಹೈಕಮಾಂಡ್ ಇಲ್ಲ, ಅಥವಾ ಯಾರು ನನಗೆ ಮಾರ್ಗದರ್ಶಕರಿಲ್ಲ. ಇದೆಲ್ಲನೂ ನಮ್ಮ ವಿಧಾನಸಭಾ ಕ್ಷೇತ್ರದ ಬಡ ಮತದಾರರೇ ಆಗಿರ್ತಾರೆ. ಅವ್ರ ನಿರ್ಣಯಕ್ಕೆ ನಾನು ಮುಂದಿನ ದಿನದಲ್ಲೂ ತಲೆಬಾಗ್ತೀನಿ. ಈಗಲೂ ಅವ್ರ ನಿರ್ಣಯದಿಂದನೇ ನಾನು ಶಾಸಕನಾಗಿದ್ದೇನೆ. ಅವ್ರ ನಿರ್ಣಯನೇ ನನ್ನ ನಿರ್ಣಯ. ಅವರಿಗೆ, ಸಾಮಾನ್ಯ ಜನರಿಗೆ ಏನು ಸಾಧ್ಯ ಆಗ್ತದೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ, ಅದನ್ನು ಮಾಡೋದೇ ನನ್ನ ಗುರಿ. ನನಗೆ ಮುಂದೆ ನಾನು ಒಂದು ಗುರುವನ್ನು, ರಾಜಕೀಯಕ್ಕಾಗಿ ಗುರುವನ್ನು ಇಟ್ಕೊಳ್ಳೋದು ಇಲ್ಲ, ಅಥವಾ ರಾಜಕೀಯಕ್ಕಾಗಿ ಗುರುಗಳ ಅವಶ್ಯಕತೆಯೂ ಇಲ್ಲ. ನನಗೆ ಸಾಮಾನ್ಯ ಜನರೇ ನನಗೆ ಗುರುಗಳು.
ಸರ್, ತಾವು ಒಬ್ಬ ಉದ್ಯಮಿಯಾಗಿ ನಂತರ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿ ಜಿಲ್ಲಾ ಮಟ್ಟದಲ್ಲಿ ತಾವು ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ, ಇದೀಗ ಶಾಸಕರಾಗಿ ರಾಜ್ಯ ರಾಜಕಾರಣದಲ್ಲಿ ಕೂಡ ತಾವೀಗ ಗುರುತಿಸ್ಕೊಳ್ಳಿಕ್ಕೆ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದೀರಿ. ಈಗ ಒಬ್ಬ ಉದ್ಯಮಿಯಾಗಿ ಜೊತೆಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ. ಈ ಎಲ್ಲ ಒತ್ತಡದ ನಡುವೆ ಹೇಗೆ ಸರ್ ಇದನ್ನು ನಿಭಾಯಿಸ್ತೀರಿ ತಾವು? ನನಗೇನು ಒತ್ತಡ ಅನಿಸೋದಿಲ್ಲ. ಯಾಕೆಂದರೆ ನಾನು ಮೊದಲಿನಿಂದನೂ 20 ಗಂಟೆ ಕೆಲಸ ಮಾಡಿದವ. ಈಗ 1 ಗಂಟೆ ಕಡಿಮೆನೇ ಮಾಡ್ತಾಯಿದ್ದೀನಿ. 19 ಗಂಟೆನೇ ಕೆಲಸ ಮಾಡ್ತಾಯಿದ್ದೀನಿ ನಾನು. ನನಗೆ ಯಾವುದೂ ಒತ್ತಡ ಅಲ್ಲ. ಜನಸಾಮಾನ್ಯರು ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. 24 ಗಂಟೆ ಕೆಲಸ ಮಾಡಬೇಕು ಅಂದೇಳಿ ಆಸೆ ಇದೆ ನನಗೆ. ಒತ್ತಡ ಅಂದೇಳಿ ತಿಳ್ಕೊಂಡ್ರೆ ಮಾತ್ರ ಒತ್ತಡ ಆಗ್ತದೆ, ಅಥವಾ ಏನಾದರೂ ಆಸೆ ಇದ್ದರೆ ಒತ್ತಡ ಅಂದೇಳಿ ಅನಿಸ್ಬೋದು. ನನಗೆ ಆಸೆ ಯಾವುದು ಇಲ್ಲದೆ ಇರೋದ್ರಿಂದ ನನಗೆ ಯಾವುದೇ ಒಂದು ಒತ್ತಡ ಅಂದೇಳಿ ಆಗೋದಿಲ್ಲ. ಒತ್ತಡಕ್ಕೆ ಅವಕಾಶನೂ ಕೊಡೋದಿಲ್ಲ. ನಾನು ಜನಸಾಮಾನ್ಯರ ಮಧ್ಯದಲ್ಲಿ ಮೊದಲೇ ಹೇಗಿದ್ನು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಮೆಂಬರ್ ಇಲ್ಲದೆ ಇದ್ದಾಗ ಹೇಗಿದ್ನು, ಅದರ ನಂತರ ಮೆಂಬರ್ ಆಗಿದ್ದವಾಗೂ ಹಾಗೆ ಇದ್ದೀನಿ, ಉಪಾಧ್ಯಕ್ಷ ಆಗಿದ್ದವಾಗೂ ಹಾಗೆ ಇದ್ದೀನಿ, MLA ಆಗಿದ್ದರೂ ಹಾಗೆ ಆಗ್ತೇನೆ, ಹಾಗೇ ಇರ್ತೀನಿ ನಾನು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒತ್ತಡ ಅಂದೇಳಿ ತಿಳ್ಕೊಳ್ಳೋದು ಯಾವಾಗ, ನಮಗೆ ಏನಾದರೂ ಆಸೆ ಇದ್ದಾಗ, ನಾನೇನೋ ಮಾಡಬೇಕು, ನನಗೇನೋ ಮಾಡಿಕೊಡ್ಬೇಕು, ನನ್ನ ಫ್ಯಾಮಿಲಿಗೇನೋ ಮಾಡಬೇಕು, ಅಥವಾ ನಮ್ಮ ಸಂಬಂಧಿಕರಿಗೇನೋ ಮಾಡಬೇಕು ಅಂದಾಗ ಮಾತ್ರ ಒತ್ತಡ ಬರ್ಬೋದು ಅಂದೇಳಿ ನನ್ನ ಅನಿಸಿಕೆ. ನನ್ನ 40 ವರ್ಷದಲ್ಲಿ ಒತ್ತಡ ಅಂದೇಳಿ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಒತ್ತಡ ಬರೋದಿಲ್ಲ. ನಮಗೆ ಸಾಮಾನ್ಯ ಜನರು ನಮ್ಮ ಮನೆಗೆ ಬರುವವರು, ಅವರಿಗೂ ನನ್ನನ್ನು ಅವರೇ ಅರ್ಥ ಮಾಡಿಕೊಂಡು ಒತ್ತಡ ಕೊಡಲಿಕ್ಕೆ ಪ್ರಯತ್ನ ಇನ್ನೋರಿಗೆ ಕೊಡಲಿಲ್ಲ, ಮುಂದೂ ಕೊಡೋದಿಲ್ಲ. ಹಾಗಾಗಿ ಒಬ್ಬ ಜನಸಾಮಾನ್ಯರ ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ ಅಂದೇಳಿ ಆದರೆ, ಅಥವಾ ರಾಜಕೀಯ ಮಾಡಬೇಕು ಅಂದೇಳಿ ಆದರೆ, ಅಥವಾ ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಒತ್ತಡ ಇರುವುದಿಲ್ಲ. ಈಗ ಸಾಮಾನ್ಯ, ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಮಠದಲ್ಲಿ ಗುರುಗಳಿರ್ತಾರೆ, ಅವರು 24 ಗಂಟೆ ಸಾಮಾನ್ಯ ಜನರು ಕೆಲಸ ಮಾಡ್ತಾರೆ. ಅವರು ಒತ್ತಡ ಅಂದೇಳಿ ಯಾರ ಹತ್ರ ಇವತ್ತಿನವರಿಗೆ ಹೇಳಿದ್ದಿಲ್ಲ. ಒಳ್ಳೆ ಕೆಲಸ ಮಾಡುವವರಿಗೆ ಒತ್ತಡ ಬರುವುದಿಲ್ಲ, ಕೊಡುವುದಿಲ್ಲ, ಜನನೇ ಕೊಡುವುದಿಲ್ಲ ಒತ್ತಡ. ಹಾಗಿರುವಾಗ ಒತ್ತಡ ಬರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಆಸಕ್ತಿ ಇರುವುದಿಲ್ಲ, ಎಲ್ಲಿ ಜನಸಾಮಾನ್ಯರು ಅವರು ಸ್ವಾರ್ಥಕ್ಕಾಗಿ ಒತ್ತಡ ತರ್ತಾರೆ, ಅಲ್ಲಿ ಒತ್ತಡ ಬರ್ಬೋದೇನೋ. ಇಲ್ಲಿ ತನಕ ನನಗೆ ಯಾವುದೇ ಒತ್ತಡ ಬರಲಿಲ್ಲ. ಓಕೆ ಸರ್, ಈಗ ಭಟ್ಕಳ ವಿಧಾನಸಭಾ ಕ್ಷೇತ್ರವನ್ನು ನಾವು ಗಮನಿಸಿದಾಗ ತಮ್ಮ ಒಂದು ಏನು ಸವಾಲುಗಳಿದೆ ಅಂತ ತಮಗನ್ಸುತ್ತೆ? ಒಬ್ಬ ಶಾಸಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವ ಥರ ಈ ಒಂದು ಭಟ್ಕಳ ವಿಧಾನಸಭಾ ಕ್ಷೇತ್ರವನ್ನು ತಾವೊಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ತಾವು ಅಂದ್ಕೊಂಡಿದ್ದೀರಿ. ಸೊ ಏನೇನು ಸಮಸ್ಯೆಗಳಿದ್ದಾವೆ, ಇಲ್ಲಿನ ಸಮಸ್ಯೆಯನ್ನು ನೀಗಿಸುವಲ್ಲಿ ಏನೇನು ಸವಾಲುಗಳು ತಮ್ಮ ಮುಂದಿದೆ ಅಂತ ತಮಗನ್ಸುತ್ತೆ? ಒಬ್ಬ ರಾಜಕಾರಣಿ ಕೈಲಿ ಆಗದೇ ಇರುವಂಥ ಕೆಲಸ ನೀವು ಮೀಡಿಯಾದವ್ರು ಮಾಡ್ಬೋದು. ಯಾರ ಹತ್ರ ಆಗದೇ ಇರೋ ಕೆಲಸವನ್ನು ನೀವು ಮಾಡ್ಬೋದು. ನೀವು 4 ವರ್ಷದವರೆಗೆ ಅದನ್ನು ಗುರುತಿಸಲಿಲ್ಲ ಅಂದೇಳಿ ರಾಜಕಾರಣಿಗಳ ಸಮಸ್ಯೆ ಇಟ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನನಗೆ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನಾನು ಹೇಳೋದಂದರೆ, ಇಡೀ ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಹಳ್ಳಿಗೆ ಹೋಗಿ ಅಥವಾ ಯಾವ ಸಿಟಿಗೆ ಹೋಗಿ, ಭಟ್ಕಳ ಟೌನಿಗೆ ಹೋಗಿ ಸಮಸ್ಯೆ ಇಲ್ಲ ಅಂದೇಳಿ ಯಾವುದಿದೆ? ಎಲ್ಲನೂ ಸಮಸ್ಯೆ ಇದೆ, ಎಲ್ಲನೂ ಸಮಸ್ಯೆ ಮಾಡಿಟ್ಟಿದ್ದಾರೆ. ಸಮಸ್ಯೆ ಬಗ್ಗೆ ರಾಜಕಾರಣಿಗಳು ತಲೆ ಕೆಡಿಸ್ಕೊಂತ ಇಲ್ಲ, ಮೀಡಿಯಾದವರು ತಲೆ ಕೆಡಿಸ್ಕೊಂತ ಇಲ್ಲ, ಅಥವಾ ಜನಸಾಮಾನ್ಯವರು ತಲೆ ಕೆಡಿಸ್ಕೊತಾರೆ. ಅವರು ಪಾಪ ಅವ್ರ ಹತ್ರ ಆಗೋದಿಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ನಾವು ಇಷ್ಟು ಕೆಲಸ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಿನ ಕೆಲಸ ನೀವು ಮಾಡಿದರೆ ನಮ್ಮ ಗಮನಕ್ಕೆ ನೇರವಾಗಿ ಬಂದಾಗ ಆ ಸಮಸ್ಯೆ ಕ್ಲಿಯರ್ ಮಾಡ್ಬೋದು ಅಂದೇಳಿ ನಿಮಗೊಂದು ಕೆಲಸ ಕೊಡ್ತಾ ಇದ್ದೀನಿ ನಾನು. ಖಂಡಿತ ಮಂಕಾಳ್ ವೈದ್ಯ ಅವರೇ, ಈ ಮುಂದಿನ ದಿನಗಳಲ್ಲಿ ಸೊ ನಾವು ಕೂಡ ಅದೇ ಥರ ನಿಮ್ಮ ಜೊತೆಗೆ, ನಿಮ್ಮ ಬೆನ್ನಿಗೆ ನಾವು ಇರ್ತೇವೆ. ಯಾಕೆಂತಂದರೆ ಜನಸಾಮಾನ್ಯರ ಸಮಸ್ಯೆಯ ಕಡೆಗೆ ತಮ್ಮ ಗಮನವನ್ನು ಸೆಳೆಯೋದಕ್ಕೆ ನಾವು ಕೂಡ ನಮ್ಮದೇ ಆದ ಪ್ರಯತ್ನವನ್ನು ಮಾಡ್ತೀವಿ. ತಾವು ಕೂಡ ಅದಕ್ಕೆ ಸ್ಪಂದಿಸುತ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆ. 24 ಗಂಟೆ ಒಳಗೆ ನೀವು ಒಂದು ಸಮಸ್ಯೆಯನ್ನು ತೋರಿಸಿದರೆ ಅದು ಪರಿಹಾರ ಮಾಡಿಕೊಡುವಂಥ ಕೆಲಸ ಮಾಡ್ತೀನಿ. ಆ ಪುಣ್ಯ ನಿಮಗೂ ಬರ್ತದೆ. ಆ ಕೆಲಸವನ್ನು ದಯವಿಟ್ಟು ನನಗಿಂತ ಮುಂದೆ ನೀವು ಇದ್ದರೆ ಚೆನ್ನಾಗಿತ್ತು ಅಂದೇಳಿ ನನ್ನ ಅನಿಸಿಕೆ. ನಮ್ಮ ಹಿಂದೆ ಇರೋಕ್ಕಿಂತ ನಮಗಿಂತ ಮುಂದೆ ಇರಬೇಕು ಅಂದೇಳಿ ನನ್ನ ಆಸೆ. ಖಂಡಿತ ಸರ್, ನಾವಂತೂ ನಿಮ್ಮ ಏನು ತಾವೇನು ಹೇಳಿದ್ದೀರಿ ಆ ಮಾತನ್ನು ಉಳಿಸ್ಕೊಳ್ಳೋಕೆ ನಾವು ಕೂಡ ಪ್ರಯತ್ನ ಪಡ್ತೇವೆ. ಯಾಕೆಂತಂದರೆ ತಾವು ಈಗಾಗಲೇ ಭಟ್ಕಳ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೊಂಡಿದ್ದೀರಿ. ಸೊ ಅದಕ್ಕೆ ಮಾಧ್ಯಮದ ಒಂದು ಜವಾಬ್ದಾರಿ ಏನಿದೆ, ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ತಮ್ಮ ಗಮನವನ್ನು ಖಂಡಿತ ಸೆಳಿತೇವೆ ಸರ್. ಸರ್, ಈಗ ಭಟ್ಕಳದಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ಇರ್ತಕ್ಕಂಥ ಮುಖ್ಯವಾದ ಸಮಸ್ಯೆಗಳನ್ನು ನಾವು ನೋಡೋದಾದರೆ, ಒಂದು ಕಡೆ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಇದೆ,
ಒಂದು ಕಡೆ ಬೇಸಿಗೆಯಲ್ಲಿ ಕೆಲವು ಭಾಗಗಳಲ್ಲಿ ನೀರಿಗೆ ಬರ ಇದೆ, ಜೊತೆಗೆ ಮಳೆಗಾಲ ಬಂತು ಅಂತಂದರೆ ನಗರದಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಇದೆ. ಈ ಎಲ್ಲ ಸಮಸ್ಯೆಗಳಿದೆ ಸರ್. ಸೊ ಅದ್ರ ಬಗ್ಗೆ ತಾವು ಇನ್ನು ಮುಂದೆ ಯಾವ ಥರ ಸ್ಪಂದಿಸ್ತೀವಿ? ಇದೆಲ್ಲ ಸಮಸ್ಯೆ ನನಗೆ ಸಮಸ್ಯೆ ಅನಿಸೋದಿಲ್ಲ. ಈಗ SSLC ರಿಸಲ್ಟ್ ಬಂದಿದೆ, PUC ಬಂದಿದೆ. ಆ ಬಡ ಮಕ್ಕಳಿಗೆ ಇವತ್ತೇ ಒಳ್ಳೆ ಸ್ಕೂಲಿಗೆ ಹೋಗಬೇಕು ಅಂದರೆ ಆಗ್ತಾ ಇಲ್ಲ, ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅಥವಾ ಎಲ್ಲ ವ್ಯವಸ್ಥೆ ಇದ್ದರೆ 500,000 ಕೊಟ್ಟು ಕಲೀಲಿಕ್ಕೆ ಕಷ್ಟ ಇದ್ದವರು ನಮ್ಮ ವಿಧಾನಸೌಧ ಕ್ಷೇತ್ರದಲ್ಲಿ ಇದ್ದಾರೆ. ಇದು ಸಮಸ್ಯೆ ಅಂದೇಳಿ ನನಗನ್ನಿಸೋದು. ಅದು ಸಮಸ್ಯೆ ಅಲ್ಲ. ಅದು 1 ತಿಂಗಳ ನೀರು ತುಂಬೋದು, ನಂತರ ಕೆಳಗೆ ಹೋಗ್ಬೋದು, ಅಥವಾ ಇಮಿಡಿಯೇಟ್ ಸರ್ಕಾರದಿಂದ ಮಾಡಿಸ್ಬೋದು, ಅಥವಾ ಏನಾದರೂ ಒಂದು ರೂಟು ಅದಕ್ಕೆ ಹುಡುಕ್ಬೋದು. ಇದಕ್ಕೆ ಶಾಶ್ವತವಾದ ಪರಿಹಾರ ಹುಡುಕಿದ್ರೆ ಮುಂದಿನ ದಿನದಲ್ಲಿ ರಾಜಕಾರಣಿಗಳು ಬೇಡ, ಇದೇ ಮಕ್ಕಳು ಓದಿ ಆಫೀಸರ್ ಆಗಿ ಅವರು ಆ ಕೆಲಸ, ಆ ಊರನ್ನು, ಆ ಗ್ರಾಮವನ್ನು ಅಥವಾ ಆ ಮನೆಯನ್ನಾದರೂ ಅಭಿವೃದ್ಧಿ ಆಗ್ತದೆ. ದೊಡ್ಡ ಸಮಸ್ಯೆ ಅಂದರೆ ಬಡ ಹುಡುಗರು ಇವತ್ತೇ ಕರೆಕ್ಟಾಗಿ ಅವರಿಗೆ ಯಾವುದೇ ಸಮಸ್ಯೆ ಆಗದೇ ಇದ್ದಾಗೆ ಅವರು ಒಳ್ಳೆಯ ಸ್ಕೂಲಿಗೆ ಹೋಗಿ ಸೇರಿ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇದ್ದಾಗೆ ಅವರು ಶಿಕ್ಷಣವನ್ನು ಮುಗಿಸುವುದೇ ಇದೇ ದೊಡ್ಡ ಸಮಸ್ಯೆ ಅಂದೇಳಿ ನನಗೆ ಕಂಡದ್ದು. ನನ್ನ ಕೇಂದ್ರ ಬಿಂದು ಶಿಕ್ಷಣ. ಮಕ್ಕಳು ಪ್ರತಿಯೊಬ್ಬರು ಶಿಕ್ಷಣದಲ್ಲಿ ವಂಚಿತರ ಆಗಬಾರ್ದು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. 600 ಜನ ಇವತ್ತೇ ಗೌರ್ಮೆಂಟ್ ಕಾಲೇಜಲ್ಲಿ 600 ಜನ ಸ್ಟೂಡೆಂಟ್ ಕೂಡುವಂಥ ವ್ಯವಸ್ಥೆ ಇದೆ. 1100 ಜನ ಇದ್ದಾರೆ. ಈ ಸಲ ಮತ್ತೆ 500 ಜನ ಅಡ್ಮಿಷನ್ ಆಗ್ತಾರೆ. ಇದು ದೊಡ್ಡ ಸಮಸ್ಯೆ ಅಂದೇಳಿ ನನಗನ್ನಿಸಿದ್ದು. 4ರಿಂದ 5 ಗಂಟೆ ಅವರಿಗೆ ಪಾಠ ಮಾಡಲೇಬೇಕು ಕಾಲೇಜಲ್ಲಿ. ಇವತ್ತು 1 ಗಂಟೆ ಮಾಡ್ತಾ ಇದ್ದಾರೆ. ಇದು ಯಾರ ಗಮನಕ್ಕೂ ಬರಲಿಲ್ಲ ಅಂದರೆ ಮುಂದೆ ಈ ಡ್ರೈನೇಜ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಅಥವಾ ರೋಡ್ ಇರ್ಬೋದು, ಅಥವಾ ಅತಿಕ್ರಮಣ ಇರ್ಬೋದು, ಅಥವಾ ಇದು ಎಲ್ಲ ಸಮಸ್ಯೆ ಇನ್ನು ಹೆಚ್ಚಾಗ್ತಾ ಹೋಗ್ತದೆ ಬಿಟ್ಟರೆ ಕಡಿಮೆ ಆಗಲಿಕ್ಕಿಲ್ಲ. ಫಸ್ಟ್ ಆದ್ಯತೆ ದಯವಿಟ್ಟು ರಿಕ್ವೆಸ್ಟ್ ನಿಮ್ಮ ಹತ್ರ, ಫಸ್ಟ್ ಆದ್ಯತೆ ಇದಕ್ಕೆ ಕೊಡಿ. ಗೌರ್ಮೆಂಟ್ ಕಾಲೇಜ್ ಕತೆ ಏನು, ಗೌರ್ಮೆಂಟ್ ಹೈಸ್ಕೂಲ್ ಕತೆ ಏನು, ಯಾಕೆ ಸರ್ಕಾರದ ಕಾಲೇಜು ಮತ್ತು ಹೈಸ್ಕೂಲು ಯಾಕೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ? ಅದು ಇಂಪ್ರೂವ್ಮೆಂಟ್ ಆದರೆ ಮಾತ್ರ ನಮ್ಮ ಊರು ಇಂಪ್ರೂವ್ಮೆಂಟ್ ಆಗ್ಬೋದು, ದೇಶ ಇಂಪ್ರೂವ್ಮೆಂಟ್ ಆಗ್ಬೋದು. ಅದಾಗಲಿಲ್ಲ ಅಂದರೆ ಯಾವುದೂ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವು ವಿಸಿಟ್ ಕೊಡಿ, ಎಲ್ಲ ಕಾಲೇಜಿಗೆ, ಹೈಸ್ಕೂಲಿಗೆ ವಿಸಿಟ್ ಕೊಡಿ. ನೀವು ಅದಕ್ಕೆ ಹೇಳಿದ್ದು, ನನ್ನಕ್ಕಿಂತ ಸ್ವಲ್ಪ ಮುಂದೆ ನೀವಿದ್ದರೆ ನಾನು ಹಿಂದಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಅತಿಕ್ರಮಣ ಸಮಸ್ಯೆ ಇಡೀ ದೇಶದ ಸಮಸ್ಯೆ. ಡ್ರೈನೇಜ್ ಸಮಸ್ಯೆ ಏನೋ ಕೆಲಸ ನಡೀತಾ ಇದೆ, ಕೋಟಿಗಟ್ಟಲೆ ರೂಪಾಯಿ ಕೆಲಸ ನಡೀತಾ ಇದೆ, ಅದನ್ನು ಸರಿಪಡಿಸ್ಬೋದು. ಅತಿಕ್ರಮಣದಾರರಿಗೆ ಈಗ ಯಾರ್ಯಾರು ಮೊದಲಿನಿಂದ ಉಳಿದಿದ್ದಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ, ಕೊಡಲಿಕ್ಕೂ ಕೊಡೋದಿಲ್ಲ. ಸಾಮಾನ್ಯ ಜನರು, ಅತಿಕ್ರಮಣದಾರರಲ್ಲಿ ಸಾಮಾನ್ಯ ಜನರು, ಅದರಲ್ಲಿ ಒಂದು 10% ಜನ 10, 20, 30, 50 ಎಕರೆ ಮಾಡ್ಕೊಂಡಿದ್ದಾರೆ. ಅದನ್ನು ಕುಲಪಡಿಸಿ ಅಥವಾ ಏನು ಬೇಕಾದ್ರೂ ಮಾಡಲಿ, ಬಡವರಿಗೆ ತೊಂದರೆ ಕೊಡಲಿಕ್ಕೆ ನನ್ನ ವಿಧಾನಸೌಧ ಕ್ಷೇತ್ರದಲ್ಲಿ ನಾನು ಕೊಡೋದಿಲ್ಲ. ಆದರೆ ನನ್ನ ಇದು ತೊಂದರೆ ಅಂದರೆ ಬಡ ಮಕ್ಕಳಿಗೆ ಓದಲಿಕ್ಕೆ ಈಗ 10-15 ಕಿಲೋಮೀಟ್ರ್ ಒಂದು ಹಳ್ಳಿಗೆ ಹೋಗಿದ್ದೆ ನಾನು. ಇದ್ರ ಹತ್ರ, ಎಲ್ಲಿ ಹೊನ್ನಾವರ ತಾಲೂಕು ಹತ್ರ 15 ಕಿಲೋಮೀಟ್ರ್ ಒಂದು ಬಸ್ ಇಲ್ಲ, ಒಂದು ರೋಡ್ ಇಲ್ಲ. ಅಲ್ಲಿಂದ ನಡ್ಕೊಂಡು ಬಂದು ಕಾಲೇಜಿಗೆ ಬಂದು ಓದ್ತಾ ಇದ್ದಾರೆ ಮಕ್ಕಳು. ಆ ಮಕ್ಕಳಿಗೆ ಏನಾದರೂ ಸಾಧ್ಯ ಆಗ್ತದಾ? ಆ ಮಕ್ಕಳಿಗೆ ಏನಾದರೂ ಹಾಸ್ಟೆಲ್ ವ್ಯವಸ್ಥೆ ಸಿಗ್ತದಾ? ಆ ಮಕ್ಕಳಿಗೆ ಏನಾದರೂ ಮುಂದೆ ತರಲಿಕ್ಕೆ ಏನಾದರೂ ಆಗ್ತದಾ ಅಂದೇಳಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ವಿಧಾನಸೌಧ ಕ್ಷೇತ್ರ ಮಾದರಿ ಆಗಲಿಕ್ಕೆ ಏನೂ ತೊಂದರೆ ಇಲ್ಲ ಅಂದೇಳಿ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಫಸ್ಟ್ ಆದ್ಯತೆ ಕೊಡುವ, ಇದನ್ನು ನಾನು ಸರಿಪಡಿಸಿಕೊಂಡು ಹೋಗುವ. ಓಕೆ, ಅಂದರೆ ತಮ್ಮ ದೃಷ್ಟಿಯಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತೀರಿ, ಜೊತೆಗೆ ಸಾಮಾಜಿಕವಾಗಿ ಇರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನು ಹಂತ ಹಂತವಾಗಿ ತಾವು ನಿಭಾಯಿಸ್ತೀರಿ ಅಂತಕ್ಕಂಥ ವಿಶ್ವಾಸ ತಮ್ಮದು. ಓಕೆ, ತಾವೀಗ ಪಕ್ಷೇತರರಾಗಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ತಾವು ಪಕ್ಷೇತರರಾಗಿ ಇರ್ತೀರಾ ಅಥವಾ ಯಾವುದಾದ್ರು ಒಂದು ಪ್ರಾದೇಶಿಕ ಪಕ್ಷಕ್ಕೋ ರಾಷ್ಟ್ರೀಯ ಪಕ್ಷಕ್ಕೋ ಏನಾದರೂ ಸೇರ್ಪಡೆ ಆಗ್ತಕ್ಕಂಥ ವಿಚಾರಗಳು ತಮ್ಮ ಮುಂದೆ ಏನಾದರೂ ಇದೆಯಾ? ನನಗೆ ಯಾರು ಸಹಕಾರ ಮಾಡಿದರೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ, ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಯಾಕೆಂದರೆ ಇಡೀ ವಿಧಾನಸೌಧ ಕ್ಷೇತ್ರದಲ್ಲಿ ನನ್ನ ಮುಖ ನೋಡದೆ ಓಟ್ ಹಾಕಿದ್ದಾರೆ. ಅವರಿಗೀಗ ಹೋಗಿ ಮಾತಾಡಿಸ್ತಾ ಇದ್ದೀನಿ ಬಿಟ್ಟರೆ ಅಲ್ಲಿ ಸರ್ಕಾರ ರಚನೆ ಆಗ್ತಾ ಇದೆ, ಅಲ್ಲಿ ನನಗೆ ಮಿನಿಸ್ಟ್ರು ಕೊಡ್ಬೋದು, ಅಥವಾ ನಿಗಮ ಮಂಡಳದ ಅಧ್ಯಕ್ಷರು ಕೊಡ್ಬೋದು, ಅಥವಾ ಯಾರಿಗಾದರೂ ನನ್ನನ್ನು ಮಾರ್ಕೊಂಡ್ರೆ ಒಂದು 10 ಕೋಟಿ ಸಿಗ್ಬೋದು ಅಂತ ನಾನು ಅದರ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ನನ್ನ ಕೆಲಸ ಈಗ ಇಡೀ ವಿಧಾನಸೌಧ ಕ್ಷೇತ್ರದಲ್ಲಿ ನನ್ನನ್ನು ನೋಡದೆ ಓಟ್ ಹಾಕಿದ್ದಾರೆ. ಗೆದ್ದ ಮೇಲಾದರೂ ನೋಡಿ ನನ್ನ ಹತ್ರ
ಸೀದಾ ಡೈರೆಕ್ಟಾಗಿ ನೀವು ಪ್ರತಿಯೊಬ್ಬರು ಮತದಾರರು ಬಂದು ಕೆಲಸ ಮಾಡ್ಕೊಂಡು ಹೋಗಬೇಕು. ನನಗೆ ಯಾರೂ ಲೀಡರ್ ಇಲ್ಲ, ನನಗೆ ಯಾರೂ ಹೈಕಮಾಂಡ್ ಇಲ್ಲ. ಪ್ರತಿಯೊಬ್ಬರು ಬಂದು ನೇರವಾಗಿ ಬನ್ನಿ, ನನ್ನ ಹತ್ರ ಆಗುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈಗ 3 ದಿನದಿಂದ ಪ್ರತಿಯೊಂದು ಹಳ್ಳಿಗೂ ಹೋಗ್ತಾ ಇದ್ದೀನಿ. ಮತ್ತು 2 ದಿನ ಇಟ್ಕೊಂಡಿದ್ದೀನಿ. ಈಗ ಹೊನ್ನಾವರ ತಾಲೂಕು ಇವತ್ತೇ ಗ್ಯಾರ್ಸಪ್ಪ ಲೈನ್ಗೆ ಹೋಗ್ತಾ ಇದ್ದೀನಿ. ಇನ್ನೊಂದು ದಿವಸ ಈ ಕಡೆ ಜಿನ್ನೋಡ್ ಮಾಗೋಡ್ ಆ ಕಡೆ ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಗೆ ಹೋಗಿ ಅದರ ನಂತರ ಮತ್ತೆ ಚರ್ಚೆ ಮಾಡಿಬಿಟ್ಟು ತೀರ್ಮಾನಕ್ಕೆ ಬರ್ತೀನಿ. ಅಷ್ಟ ತನಕ ನಾನು ಯಾವುದೇ ತೀರ್ಮಾನ ಏನನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ತೀರ್ಮಾನನೂ ತಗೊಳ್ಳಿಲ್ಲ ನಾನು. ಸರ್, ತಾವು ಭಟ್ಕಳ ವಿಧಾನಸಭಾ ಕ್ಷೇತ್ರವನ್ನೊಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಿ. ತಮ್ಮೆಲ್ಲ ಏನು ಜನರು ತಮ್ಮ ಮೇಲೆ ತುಂಬ ನಿರೀಕ್ಷೆಯನ್ನು ಆಯ್ಕೆ ಮಾಡಿದ್ದಾರೆ. ಸೊ ಅವರ ನಿರೀಕ್ಷೆಗಳನ್ನು ಈಡೇರಿಸೋದಕ್ಕೆ ತಾವು ಕೊನೆಯದಾಗಿ ಯಾವ ರೀತಿ ಪ್ರಯತ್ನ ಮಾಡ್ತೀರ ಅನ್ನೋದು ಒಂದು ಮಾತು ಹೇಳಿ. ಸಾಮಾನ್ಯ ಮತದಾರರು ಮನಸ್ಸು ಮಾಡಿದರೆ ಏನನ್ನು ಮಾಡ್ತಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ. ನಂದಿರೋದು ಒಂದೇ ಓಟು, 40,000 ಓಟ್ ಬಿದ್ದಿದೆ ಹೆಚ್ಚು ಕಡಿಮೆ. 39,000 ಓಟ್ ಬೇರೆಯವ್ರದೇ, 39,000 ಚಿಲ್ಲರೆ. ಜನಕ್ಕೆ ಯಾರು ದೊಡ್ಡವರಲ್ಲ ಅಥವಾ ಘಟಾನುಘಟಿಗಳಲ್ಲ. ಜನರನ್ನು ಪ್ರೀತಿ ವಿಶ್ವಾಸದಿಂದ ಇಟ್ಟುಕೊಂಡ್ರೆ ಜನ ಏನನ್ನು ಬೇಕಾದರೂ ಮಾಡ್ತಾರೆ. ಬೇರೆ ಏನೇನೋ ಹೇಳ್ಬೋದು, ಸೋತ ಮೇಲೆ ಏನೋ ಹೇಳ್ತಾರೆ, ಗೆದ್ದ ಮೇಲೆ ಏನೋ ಹೇಳ್ತಾರೆ. ಆ ರೀತಿ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಜನಸಾಮಾನ್ಯರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಇದು ಉದಾಹರಣೆ. ಇದರಿಂದ ನಾನು ಕಲಿಯುವಂಥದ್ದಿದೆ, ಬೇರೆಯವ್ರದ್ದೇನೋ ಗೊತ್ತಿಲ್ಲ, ನಾನು ಕಲಿಯುವಂಥದ್ದಿದೆ. ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ನಾವು, ನೀವೇನು ಮಾಡ್ತೀರಿ ನೋಡ್ತೇವೆ, ನಿಮಗೂ 5 ವರ್ಷ ಕೊಟ್ಟಿದ್ದೇವೆ ನಾವು ಅಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ನಾನೇನು ಮಾಡ್ತೀನಿ ಅನ್ನೋದನ್ನು ನಿರೀಕ್ಷೆಯಲ್ಲಿ ಇದ್ದಾರೆ, ಇದು ನಿಜ. ಆದರೆ ಜನಸಾಮಾನ್ಯರಿಗೆ ಯಾರೂ ಘಟಾನುಘಟಿಗಳಲ್ಲ, ನಾನೂ ಅಲ್ಲ. ನಾನೇನು ಮಾಡ್ತೀನಿ ಅದ್ರ ಮೇಲೆ ತೀರ್ಮಾನ ಮತ್ತೆ ತಗೊಳ್ತಾರೆ ಅವರು 5 ವರ್ಷದ ನಂತರ. ಆ ಸಂದರ್ಭದಲ್ಲಿ ಏನಾಗ್ತದೆ, ಅದು ಭಾಳ ಕುತೂಹಲ ಅಥವಾ ಭಾಳ ನಿರೀಕ್ಷೆಯಲ್ಲಿ ಇರ್ತಾರೆ. ನನ್ನ ಅನಿಸಿಕೆ, ನಾನು ಕೆಲಸ ಮಾಡುವ, ನಾನು ಜನಸಾಮಾನ್ಯರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸ ಮಾಡಿ ತೋರಿಸ್ತೀನಿ. ಒಂದು ಮಾದರಿ ಕ್ಷೇತ್ರ ಮಾಡೋದು ಖಂಡಿತ. ನಾನು ಹೋರಾಟದಲ್ಲೇ ಬಂದವ, ಮುಂದೆ ಕೆಲಸ ಮಾಡಲಿಕ್ಕೂ ಕೊಡಲಿಕ್ಕಿಲ್ಲ. ಈಗ ಇಲೆಕ್ಷನ್ 25 ದಿನ ಏನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನ. ನನಗೆ ಓಟ್ ಕೇಳಿದ್ದೇನೆ ಬಿಟ್ಟರೆ ಬೇರೆಯವ್ರ ವಿಷಯ ಹೇಳಲಿಲ್ಲ. ಬೇರೆಯವ್ರು ಹಾಗಲ್ಲ, ನನ್ನ ವಿಷಯ ನಾನು ಹೋಗದಿದ್ದ ಏರಿಯಾದಲ್ಲೂ ಹೋಗಿ ಅವರು ನನಗೆ ಓಟ್ ಬೀಳುವಂಗೆ ಮಾಡಿದವರೇ ಬೇರೆ ಪಕ್ಷದವರು. ಅಂದರೆ ತಪ್ಪೇನಾಗಲಿಕ್ಕಿಲ್ಲ. ಹಾಗಾಗಿ ನನ್ನ ಕೆಲಸ ಮಾಡಲಿಕ್ಕೂ ಕೊಡ್ತಾರೆ ನಳಿ ಭರವಸೆ ಇಲ್ಲ. ಆದರೆ ನಾನು ಹೋರಾಟ ಮಾಡಿ ನಾನು ಕೆಲಸ ಮಾಡುವ, ನಾನು ಮಾದರಿ ಕ್ಷೇತ್ರ ಮಾಡುವ, ನಾನೊಂದು ಇಡೀ ವಿಧಾನಸೌಧ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಏನು ಸಾಧ್ಯ ಆಗ್ತದಲ್ಲ, ಸಾಧ್ಯ ಆಗದಿದ್ದಷ್ಟು ಕೆಲಸ ಮಾಡುವ, ನಾನು ಮಾಡಿ ತೋರಿಸ್ತೀನಿ. ಅದು ಜನ ತೀರ್ಮಾನ ಮಾಡಿದ್ದಾರೆ, ಮತ್ತು ನಾನು ಹೇಳಬೇಕಂದೇಳಿಲ್ಲ. ಏನು 500,000 ಓಟದಲ್ಲಿ ಬರಲಿಲ್ಲ, 10,000 ಓಟ್ ಲೀಡಲ್ಲಿ ಕೊಟ್ಟಿದ್ದಾರೆ. ನನಗೆ ವಿಚಿತ್ರ ಆಗಿದೆ. ನಾನು ಮಾಡಿದ್ದು 22 ದಿನ ಕೆಲಸ. ನನಗೆ ಕೆಲವು ಏರಿಯಾಗೆ ನನ್ನ ಮುಖ ನೋಡಲಿಲ್ಲ, ನಾನು ಅದೇ ಹೇಳಿದ್ನಲ್ಲ, ನನ್ನ ಮುಖ ನೋಡದೆ ಓಟ್ ಹಾಕಿದ್ದಾರೆ. ಈಗಾದರೂ ನನ್ನನ್ನು ನೋಡಬೇಕು, ಅವರು ನನ್ನನ್ನು ಹತ್ತಿರದಿಂದ ಮಾತಾಡಬೇಕು, ಅವರಿಗೆ ನೇರವಾಗಿ ನಮ್ಮ ಮನೆಗೆ ಬಂದು ಕೆಲಸ ಮಾಡ್ಕೊಂಡು ಹೋಗುವ ಹಾಗೆ ನಾನು ಹೇಳಿ ಬರಲಿಕ್ಕೆ ಹೋಗ್ತಾ ಇದ್ದೀನಿ. ಬಿಟ್ಟರೆ ನಾನು ಯಾವುದೇ ವಿಜಯೋತ್ಸವ ಆಚರಿಸೋಕ್ಕಲ್ಲ. ಆದರೆ ಅವರು ಖುಷಿಯಿಂದ ಮಾಡ್ತಾರೆ, ಮಾಡೋದು ಬೇಡ ಅನ್ನಲಿಕ್ಕೆ ಬರೋದಿಲ್ಲ, ಅಥವಾ ಯಾರು ವಿರುದ್ಧ ಅಲ್ಲ, ಅಥವಾ ಏನು ನಾನು ಇದು ಮಾಡಬೇಕು ಅಂತ ಹೇಳಲ್ಲ. ನಾನು ಪ್ರತಿಯೊಂದು ಏರಿಯಾಕ್ಕೂ ನಾನು ಹೋಗಿ ಅವರಿಗೆ ಮಾತಾಡಿ, ಅವ್ರ ಹತ್ತಿರದಿಂದ ಮಾತಾಡಿಸಿ, ಅವರು ನೇರವಾಗಿ ನಮ್ಮ ಮನೆಗೆ ಬರುವ ಹಾಗೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಬರಲಿಕ್ಕೆ, ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಹೋಗ್ತಾ ಇರೋದು. ಹಾಗಾಗಿ ನಾನು ಮಾದರಿ ಕ್ಷೇತ್ರ ಮಾಡೋದು ಖಂಡಿತ. ಓಕೆ, ಇವು ನಮ್ಮ ಈ ಎಲ್ಲ ಮಾತುಗಳು ನಮ್ಮ ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಕಾಳ ವೈದ್ಯರ ಮಾತುಗಳು. ಭಟ್ಕಳ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು. ಜೊತೆಗೆ ಜನರಿದ್ದಲ್ಲಿ ತಾನು ಹೋಗ್ತೇನೆ, ಬಿಟ್ಟರೆ ನನ್ನನ್ನು ಹುಡುಕಿಕೊಂಡು ಬರ್ತಕ್ಕಂಥ ಅವಕಾಶವನ್ನು ನಾನು ಜನರಿಗೆ ಕೊಡುವುದಿಲ್ಲ, ಅಥವಾ ಜನರು ಬರೋದಿದ್ದರೂ ನೇರವಾಗಿ ನನ್ನನ್ನು ಬಂದು ಸಂಪರ್ಕಿಸಬೇಕು. ಆ ನಿಟ್ಟಿನಲ್ಲಿ ಭಟ್ಕಳ ಮತ್ತು ಹೊನ್ನಾವರ ಕ್ಷೇತ್ರದಲ್ಲ ಎಲ್ಲ ಮತದಾರರನ್ನ ಭೇಟಿಯಾಗೋದಕ್ಕೆ ತಾನು ಎಲ್ಲ ಪ್ರದೇಶಗಳಿಗೆ ಈಗ ಭೇಟಿಯನ್ನು ನೀಡ್ತಾ ಇದ್ದೇನೆ. ಜನರು ನನ್ನ ಮುಖವನ್ನು ನೋಡದೆ ಕೂಡ ನನಗೆ ವೋಟ್ ಮಾಡಿ ನನ್ನನ್ನು ಬಹುದೊಡ್ಡ ಅಂತರದಿಂದ ಗೆಲ್ಲಿಸಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಾ ಇದೆ ಆ ಅಂತರದ ಗೆಲುವನ್ನು ಕಂಡು. ಹಾಗಾಗಿ ಆ ಜನರನ್ನು ವೀಕ್ಷಿಸಿ ಅವರ ಸಮಸ್ಯೆಗಳನ್ನು
ಅರಿತುಕೊಂಡು ಅವರಿಗೆ ಸ್ಪಂದಿಸುವ ಕಾರಣಕ್ಕಾಗಿ ತಾನು ಪ್ರತಿಯೊಂದು ಹಳ್ಳಿಗೂ ಕಳೆದ 3-4 ದಿನಗಳಿಂದ ಅದೇ ಕೆಲಸದಲ್ಲಿ ತೊಡಗಿದ್ದೇನೆ. ಮುಂದಿನ ದಿನದಲ್ಲಿ ನಾನು ಹೇಳೋದಿಲ್ಲ, ಜನರಿಗೆ ಅವರ ಸಾಧ್ಯವಾದಷ್ಟು ಈ ಜನರ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ತೋರಿಸೋದಕ್ಕೆ ತಾನು ಪ್ರಯತ್ನ ಪಡ್ತೇನೆ. ಜನರ ವಿಶ್ವಾಸವನ್ನು ಉಳಿಸಿಕೊಂಡು ಮುಂದೆ ತೀರ್ಮಾನವನ್ನು ಅವರು ಕೈಗೊಳ್ಳಬೇಕು, ಆ ನಿಟ್ಟಿನಲ್ಲಿ ತಾನು ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಮಂಕಾಳ ವೈದ್ಯ ಅವರು ಹೇಳಿದ್ದಾರೆ. ನಮ್ಮ ಜನರ ನಿರೀಕ್ಷೆಗಳು ಕೂಡ ಹಾಗೇ ಇದೆ. ಸರ್, ನಿಮ್ಮೆಲ್ಲ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ತಮ್ಮೆಲ್ಲ ಕೆಲಸ ಕಾರ್ಯಗಳು ಸಾಗಲಿ. ತಾವು ಕೂಡ ಈ ಮಾದರಿ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ತಾವೇನು ಸಂಕಲ್ಪವನ್ನು ಇಟ್ಕೊಂಡು ಮುಂದೆ ಸಾಗಿದ್ದೀರಿ, ಆ ನಿಟ್ಟಿನಲ್ಲಿ ತಮಗೆ ಎಲ್ಲ ಜನರ ಸ್ಪಂದನೆ ಸಿಗಲಿ. ಆ ಮಾದರಿ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವಾಹಿನಿ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಶುಭಕಾಮನೆಗಳು ಸರ್. ಧನ್ಯವಾದ.